Hello students, in this class we can discuss about a very simple chapter and very most important chapter for the point of your board exam and also for the point of your NEET exam, that is cell structure and function. We know that all organisms are made up of cell. The cell is the structural and functional unit of living organisms. If an organism is made up of single cell, then it is called as unicellular organism. If an organism is made up of many cells or the group of cells or the tissues, then it is called as multicellular organisms. The cell was first discovered by Robert Hooke by taking the section of an cork. ಈ ಸೆಲ್ ಅನ್ನುವಂಥದ್ದನ್ನ ಮೊದಲು ಡಿಸ್ಕವರ್ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ರಾಬರ್ಟ್ ಹುಕ್. ಈತ ಈ ಕಾರ್ಕ್ ಸೆಲ್ಗಳನ್ನ ಸೆಕ್ಷನ್ ತೆಗೆದು ಮೈಕ್ರೋಸ್ಕೋಪಲ್ಲಿ ಅಬ್ಸರ್ವ್ ಮಾಡ್ತಾನೆ. ಅಲ್ಲಿ he saw the compartments which was similar to the jail cells. ಸೊ ಆದ್ದರಿಂದ ಅದೇ ರೀತಿಯಾಗಿ ಜೈಲಿನಲ್ಲಿದ್ದಂಥ ಆ ಒಂದು ಸೆಲ್ಗಳ ರೀತಿಯಾಗೇ ಇದ್ದಿದ್ರಿಂದ he coined it as an cell. Later on, the living cell initially was observed by Antony van Leeuwenhoek. ಮೈಕ್ರೋಸ್ಕೋಪ್ನಲ್ಲಿ ಮೊಟ್ಟ ಮೊದಲನೇದಾಗಿ ಜೀವಂತವಾದಂಥ ಸೆಲ್ಲನ್ನು ನೋಡಿದಂಥ ಮೊದಲಿಗ ಯಾರು ಅಂತಂದರೆ ಆಂಟೋನಿ ವಾನ್ ಲಿವನ್ಹುಕ್. ಹಿ ಕಾಲ್ಡ್ ಇಟ್ ಆಸ್ ಆನ್ ಅನಿಮಾಲಿಕ್ಯೂಲ್ಸ್. ಯಾಕೆ ಆತ ಅದಕ್ಕೆ ಅನಿಮಾಲಿಕ್ಯೂಲ್ಸ್ ಅಂತ ಕರೆದ ಅಂತಂದರೆ, ಮೈಕ್ರೋಸ್ಕೋಪ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಆ ಒಂದು ನೋಡಿದಂತಹ ಒಂದು ಕಣ, ಈ ಎಂಟಿಟಿ ಇಟ್ ವಾಸ್ ಮೂವಿಂಗ್, ಅಂದರೆ ಚಲನೆಯಲ್ಲಿತ್ತು. ಯಾವುದು ಚಲಿಸ್ತದೋ ಅದು ಪ್ರಾಣಿಯ ಗುಣ ಆಗಿರೋದ್ರಿಂದ ಅದಕ್ಕೆ ಆತ ಅನಿಮಾಲಿಕ್ಯೂಲ್ಸ್ ಅಂತ ಹೆಸರು ಕೊಟ್ಟ. ಲೇಟರ್ ಆನ್ ಅದು ಬ್ಯಾಕ್ಟೀರಿಯಾ ಅಂತ ಐಡೆಂಟಿಫೈ ಮಾಡ್ತಾರೆ ಸ್ಟ್ರಸ್ಬರ್ಗರ್. ಲೇಟರ್ ಆನ್ ದ ಇನ್ವೆಸ್ಟಿಗೇಷನ್ ಅಬೌಟ್ ದ ಸೆಲ್ ಹ್ಯಾಸ್ ಬಿನ್ ಕಂಟಿನ್ಯೂಡ್. ಈ ಸೆಲ್ಗಳ ಅಧ್ಯಯನ ಹೀಗೆ ಸತತವಾಗಿ ನಡೀತಾ ಬರ್ತದೆ. ಆ ಸೆಲ್ಗಳನ್ನು ಅಬ್ಸರ್ವ್ ಮಾಡಿ ಇಬ್ಬರು ಮುಖ್ಯವಾದಂಥ ಸೈಂಟಿಸ್ಟ್, ಒಬ್ಬ ಬಾಟ್ನಿಸ್ಟ್ ಮತ್ತು ಇನ್ನೊಬ್ಬ ಝೂಲಜಿಸ್ಟ್, ದ ಸ್ಕಲ್ಡನ್ ಮತ್ತು ಸ್ಕವಾನ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಮೈಕ್ರೋಸ್ಕೋಪ್ನಲ್ಲಿ ಆ ಸೆಲ್ಲನ್ನು ಅಬ್ಸರ್ವ್ ಮಾಡಿ ತಮ್ಮದೇ ಆದಂತಹ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಅದನ್ನು ನಾವು ಸೆಲ್ ಥಿಯರಿ ಅಂತ ಕರೀತಾರೆ. ಇನ್ 1839 ದ ಸ್ಕಲ್ಡನ್ ಅಂಡ್ ಸ್ಕವಾನ್ ಪ್ರಪೋಸ್ಡ್ ದ ಸೆಲ್ ಥಿಯರಿ. ಆ ಸೆಲ್ ಥಿಯರಿಯಲ್ಲಿ ಏನಿತ್ತು ಅಂತಂದ್ರೆ ಪ್ರಮುಖವಾದಂಥ ಒಂದು ಅಂಶ ಅವರು ತಿಳಿಸ್ಕೊಡ್ತಾರೆ. ದಟ್ ಈಸ್ ಆಲ್ ಲಿವಿಂಗ್ ಆರ್ಗಾನಿಸಮ್ ಆರ್ ಮೇಡ್ ಅಪ್ ಆಫ್ ಸೆಲ್ ಅಂಡ್ ಇಟ್ ಈಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಅನ್ನುವಂತಹ ಒಂದು ಅತ್ಯುತ್ತಮವಾದಂಥ ಒಂದು ವಿಚಾರವನ್ನ ತಮ್ಮ ಸೆಲ್ ಥಿಯರಿಯಲ್ಲಿ ಯಾರು ಸ್ಕಲ್ಡನ್ ಮತ್ತು ಸ್ಕವಾನ್ ತಿಳಿಸ್ಕೊಡ್ತಾರೆ. ನಾನು ಈಗಾಗಲೇ ಹೇಳಿದಾಗೆ ದ ಸ್ಕಲ್ಡನ್ ಇಸ್ ಎ ಬಾಟ್ನಿಸ್ಟ್. ಈತ ಎಸ್, all organisms are made up of cell, no doubt, but in case of plant cell, outside the plasma membrane there is a rigid wall which is called as the cell wall. Cell wall ಅನ್ನುವಂಥದ್ದು ಇದೆ ಅನ್ನುವಂಥ ವಿಚಾರ ಹೇಳ್ತಾನೆ. ಸ್ಕವಾನ್ ಒಬ್ಬ ಝೂಲಜಿಸ್ಟ್. ಆತ ಸೆಲ್ಲನ್ನು ಅಬ್ಸರ್ವ್ ಮಾಡಿ, ಅನಿಮಲ್ ಸೆಲ್ಗಳನ್ನು ಅಬ್ಸರ್ವ್ ಮಾಡಿ ಏನು ಹೇಳ್ತಾನೆ ಅಂತಂದ್ರೆ, ದ ಔಟರ್ ಮೋಸ್ಟ್ ಬೌಂಡ್ರಿ ಆಫ್ ದ ಸೆಲ್ ಈಸ್ ದ ಪ್ಲಾಸ್ಮಾ ಮೆಂಬ್ರೇನ್. Right? So inside the plasma membrane we see the protoplasm ಅನ್ನುವಂತಹ ವಿಚಾರವನ್ನು ಹೇಳಿದವನು ಯಾರು ಅಂತಂದ್ರೆ ಸ್ಕವಾನ್. ಲೇಟರ್ ಆನ್ ಹೀಗೆ ಸೆಲ್ ಥಿಯರಿಗಳ ಬಗ್ಗೆ ಅಧ್ಯಯನ ನಡೀತಾ ಇದ್ದಾಗ ರುಡಾಲ್ಫ್ ವರ್ಚು ಅನ್ನುವಂಥವನು, ದ ರುಡಾಲ್ಫ್ ವರ್ಚು modified the cell theory. The modified cell theory was proposed by the Rudolf Virchow. ಆತ ಏನನ್ನು ಹೇಳ್ತಾನೆ ಅಂತಂದ್ರೆ, all living organisms has been origin from the pre-existing one. Right? All living organism has been origin from the pre-existing one ಅಂತ ಹೇಳ್ತಾನೆ. ಅದನ್ನೇ ಆತ ಓಮಿನಿಸ್ ಸೆಲ್ಯುಲಾ
acellula. ಯಾರ್ದು? hominis cellula acellula ಯಾರ್ದು ಅಂತಂದ್ರೆ ರುಡಾಲ್ಫ್ ವರ್ಚು. ಇಟ್ ಈಸ್ ಆನ್ modified cell theory. And overall view of the cell ಅನ್ನು ನಾವು ನೋಡೋದಾದ್ರೆ ಏನೆಲ್ಲ ಇದೆ? We know that the outermost boundary of the animal cell is plasma membrane. Outside the plasma membrane there is an cell wall in case of the plant cell. ಇದಂತೂ ಗೊತ್ತಾಯ್ತು. Below the plasma membrane we see the protoplasm. The protoplasm are the physical basis of life, which are of two types. One is the cytoplasm, another one is the nucleoplasm. The cytoplasm consists of the cell organelles and the nucleoplasm consists of the nucleic acids. In case of eukaryotic cell, we see the nucleoplasm. Inside the nucleoplasm, in addition to the nucleic acids, we also see the nucleolus, which is the ribosomal factory of the cell. The smallest cell is the mycoplasma, which is a prokaryotic cell, which measures of about 0.3 microns. The largest cell is the egg of an ostrich, which measures of about 6 inches. And the longest living cell is the nerve fibers. The longest non-living cell is the sclerenchyma. The entire cells in an organism can be broadly classified into two groups. They are prokaryotic cell and the eukaryotic cell. The cells has been now, by observing under the microscope, have been broadly classified into two types. One is prokaryotic and another one is an eukaryotic. So now we can discuss about the prokaryotic cell in detail. What are all the structure that are seen in the prokaryotic cell? Hello students. In this class we can discuss about the prokaryotic cell. Prokaryotic cell are those cells which contains the indefinite nucleus or which does not contains the nuclear envelope. ಯಾವ ಸೆಲ್ಗಳನ್ನು ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೇವೆ ಅಂತಂದ್ರೆ ಯಾವ ಸೆಲ್ನಲ್ಲಿ indefinite ನ್ಯೂಕ್ಲಿಯಸ್ ಇರ್ತದೋ, ಯಾವುದರಲ್ಲಿ ನ್ಯೂಕ್ಲಿಯಾಯ್ಡ್ ಇರ್ತದೋ, ಮತ್ತೆ ಯಾವ ಸೆಲ್ನಲ್ಲಿ ಆ ನ್ಯೂಕ್ಲಿಯರ್ ಎನ್ವೆಲಪ್ ಅನ್ನೋದು ಇರೋದಿಲ್ವೋ ಅಂತಹ ಸೆಲ್ಗಳನ್ನು ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೇವೆ. ಈ ಪ್ರೊಕ್ಯಾರಿಯೋಟಿಕ್ ಸೆಲ್ಗಳ ಜೀವಿಯನ್ನು ಎಲ್ಲಿ ನೋಡ್ತೇವೆ ಅನ್ನೋದಾದ್ರೆ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತ ಎಲ್ಲ ಆರ್ಗಾನಿಸಮ್ಸು ಎಲ್ಲ ಪ್ರೊಕ್ಯಾರಿಯೋಟಿಕ್. All those organisms which are seen in the kingdom Monera are the prokaryotic organisms because they are made up of prokaryotic cell. We know that in kingdom Monera we see the unicellular prokaryotic organisms are seen ಅಂತ. ಆ ಪ್ರೊಕ್ಯಾರಿಯೋಟಿಕ್ ಸೆಲ್ನಲ್ಲಿ ಯಾವುದೆಲ್ಲ ಪಾರ್ಟ್ಸ್ಗಳನ್ನು ನಾವು ನೋಡ್ತೇವೆ ಅಂತಂದ್ರೆ ಪ್ರಮುಖವಾಗಿ ಆ ಒಂದು ಪ್ರೊಕ್ಯಾರಿಯೋಟಿಕ್ ಸೆಲ್ನಲ್ಲಿದ್ದಂತಹ ಪಾರ್ಟ್ಸ್ಗಳನ್ನು 5 ಭಾಗವಾಗಿ ವಿಂಗಡಣೆ ಮಾಡಿಕೊಂಡಿದ್ದಾವೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ದ ಸೆಲ್ ಎನ್ವೆಲಪ್ಸ್. ಸೆಲ್ಲಿನ ಹೊರಭಾಗದಲ್ಲಿರುವಂತಹ ಪದರಗಳು, ಎನ್ವೆಲಪ್ಸ್ಗಳು, ಕವರ್ಗಳು. ಅದು ಯಾವ್ಯಾವುದಪ್ಪ ಅಂತಂದ್ರೆ ಒಂದು ಗ್ಲೈಕೋಕ್ಯಾಲಿಕ್ಸ್, the second one is the cell wall and the third one is the plasma membrane. Glycocalyx, it is the outermost layer which is very much required for the bacteria to adhere and for its protection. The glycocalyx are of two types. If it is loosely arranged, then we call it as the slimy layer. If it is hard and rigid, then it is called as the capsule. Below the glycocalyx, we see the cell wall which is made up of peptidoglycans or murin. Due to the presence of this rigid cell wall, the bacteria cell has got its own shape. Based on their shape, we have been broadly classified the bacteria into 4 groups. We know that.
ನಾವು ಬ್ಯಾಕ್ಟೀರಿಯಾಸ್ಗಳನ್ನು ಅದರ ಆಕಾರವನ್ನು ಆಧರಿಸಿ ವಿಂಗಡಣೆ ಮಾಡಿದ್ದೇವೆ. ಅದನ್ನು ನಾನು ಕಿಂಗ್ಡಮ್ ಮೊನೇರಾ ಪಾಠ ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾಗಳ ಡಿಸ್ಕಸ್ ಮಾಡಬೇಕಾದ್ರೆ ನಾನು ತಿಳಿಸ್ಕೊಟ್ಟಿದ್ದಾನೆ. ಅದು ಯಾವ್ಯಾವುದು ಅಂದರೆ ಬ್ಯಾಸಿಲೈ ರಾಡ್ ಶೇಪ್ ಇರ್ತದೆ, ವಿಬ್ರೋ ಕಾಮಾ ಶೇಪ್ ಇರ್ತದೆ, ಸ್ಪೈರಲೈ, ಈ ಎಲ್ಲ ವಿಚಾರ ತಿಳ್ಕೊಂಡಿದ್ದೀರಿ. ಸೊ the cell wall is outermost boundary by which the bacteria or an Monerian cell or the prokaryotic cell are attaining their shape. The next layer is the plasma membrane, which completely encloses the thick viscous granular cytoplasm. ಈ ಒಂದು ಪ್ಲಾಸ್ಮಾ ಮೆಂಬ್ರೇನ್ಗಳಿಂದ ಪ್ರಮುಖವಾಗಿ 3 ಸ್ಟ್ರಕ್ಚರ್ಸ್ಗಳು ಹೊರಗೆ ಬರ್ತವೆ. ಆ 3 ಸ್ಟ್ರಕ್ಚರ್ಸ್ಗಳು ಯಾವ್ಯಾವುದಪ್ಪ ಅಂತಂದ್ರೆ, ಒನ್ ಇಸ್ ದ ಪಿಲ್ಲೈ, ದ ಸೆಕೆಂಡ್ ಒನ್ ಇಸ್ ದ ಫಿಂಬ್ರಿ ಅಂಡ್ ದ ಥರ್ಡ್ ಒನ್ ಇಸ್ ದ ಫ್ಲಾಜೆಲ್ಲಾ. ಅಂದ್ರೆ ಸೆಲ್ಲಿನ ಹೊರಭಾಗಕ್ಕೆ 3 ಸ್ಟ್ರಕ್ಚರ್ಸ್ಗಳು ನಾವು ನೋಡ್ತೇವೆ. The sex pili or the pillars are the finger-like projection which has been emerged out of the bacterial cell or the prokaryotic cell, which helps in adhering with the opposite bacteria during the time of sexual reproduction or during the time of conjugation. ಅಂದ್ರೆ ಈ ಸೆಕ್ಸ್ ಪಿಲ್ಲೈಸ್ಗಳು ಏನು ಮಾಡ್ತವೆ ಅಂತಂದರೆ, ಕಾಂಜುಗೇಷನ್ ಅನ್ನುವಂಥ ಸೆಕ್ಷುವಲ್ ರೀಪ್ರೊಡಕ್ಷನ್ ಮೆಥಡ್ ನಡೆಯುವಂಥ ಸಂದರ್ಭದಲ್ಲಿ ದೀಸ್ ಪ್ರೊಡ್ಯೂಸಸ್ ದ ಕಾಂಜುಗೇಷನ್ ಟ್ಯೂಬ್ ಅನ್ನೋದಾದರೆ, ದ ಫಿಂಬ್ರೆ ಏನು ಮಾಡ್ತದೆ ಅಂತಂದರೆ, ದ ಫಿಂಬ್ರೆ ಹೆಲ್ಪ್ಸ್ ಇನ್ ಅಡ್ಹೇರಿಂಗ್ ವಿತ್ ದ ಸಾಲಿಡ್ ಸಬ್ಸ್ಟೆನ್ಸ್. ಬ್ಯಾಕ್ಟೀರಿಯಾಗಳು ಅಡ್ಹೇರ್ ಆಗ್ಲಿಕ್ಕೆ ಸಪೋರ್ಟ್ ಮಾಡುವಂಥದ್ದಾಗಿದೆ. ಫ್ಲಾಜಿಲ್ಲಾ ಯಾವುದು ಅಂತಂದರೆ, flagella helps in the movement of the bacteria in case of motile bacteria. ಆ ಫ್ಲಾಜಿಲಾದಲ್ಲಿ 3 ಸ್ಟ್ರಕ್ಚರ್ಸ್ಗಳನ್ನು ನಾವು ನೋಡ್ತೇವೆ. ಒನ್ ಇಸ್ ದ ಹುಕ್, ಅದಾದ ಮೇಲೆ ಬೇಸಲ್ ಬಾಡಿ, ಅದಾದ ಮೇಲೆ ಸೆಲ್ಲಿಂದ ಹೊರಗೆ ಬಂದಂತಹ ಒಂದು ಫಿಲಮೆಂಟ್. ಸೊ ಈ 3 ಸ್ಟ್ರಕ್ಚರ್ಗಳು ನಾವು ಎಲ್ಲಿ ನೋಡ್ತೇವೆ ಅಂತಂದ್ರೆ, ವಿ ಸಿ ಇನ್ ದ ಫ್ಲಾಜೆಲ್ಲಾ, ರೈಟ್. ಸೊ ಈ ಸೈಟೋಪ್ಲಾಸಮ್ನಲ್ಲಿ ಈ ಪ್ಲಾಸ್ಮಾ ಮೆಂಬ್ರೇನ್ ಕೆಲವು ಫೋಲ್ಡಿಂಗ್ಸ್ಗಳನ್ನು, ಇನ್ವರ್ಡ್ ಫೋಲ್ಡಿಂಗ್ಸ್ಗಳನ್ನು ಮಾಡಿದೆ. ಆ ಇನ್ವರ್ಡ್ ಫೋಲ್ಡಿಂಗ್ಸ್ಗಳು 3 ರೀತಿಯಾಗಿರ್ಬೋದು: ಟ್ಯೂಬ್ಯುಲಾರ್ಸ್, ವೆಸಿಕಲ್ಸ್ ಮತ್ತೆ ಸಿಸ್ಟರ್ನೇ ಥರ ಇರ್ಬೋದು. ಆ 3 ಸ್ಟ್ರಕ್ಚರ್ಸ್ಗಳು ಪ್ರಮುಖವಾಗಿ ವೆಸಿಕಲ್ಸ್ ಅಂಡ್ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್ ಏನು, ಅಂಡ್ plasma membrane produces an inward foldings into the cytoplasm are collectively called it as an mesosomes. ಆ ಮೀಸೋಸೋಮ್ಸ್ಗಳಲ್ಲಿ 3 ಥರ ನಾವು ನೋಡ್ತೇವೆ. ಅದು ಯಾವುದು ಅಂದರೆ ವೆಸಿಕ್ಯುಲಾರ್, ಟ್ಯೂಬ್ಯುಲಾರ್ and cisternal-like ನೋಡ್ತಾ ಹೋಗ್ತವೆ. The major function of this mesosome is the formation of cell plate during the time of cell division, respiration, right? Respiration. In addition to this, in case of cyanobacteria, these plasma membrane produces an specialized structure which are called as chromatophores. These chromatophores consist of the photosynthetic pigments or the pigments responsible for blue-green color, that is phycocyanin. ಸೊ ಇದು ಇಷ್ಟು ಮೀಸೋಸೋಮಿನಲ್ಲಿ ಇದ್ದಂಥ ಮೀಸೋಸೋಮ್ನಲ್ಲಿ ನಾವು ನೋಡುವಂಥ ಸ್ಟ್ರಕ್ಚರ್ಸ್ಗಳಾಗಿದ್ದಾವೆ, ವಿಚ್ ಹ್ಯಾಸ್ ಬೀನ್ ಬಾರ್ನ್ ಫ್ರಮ್ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಸೈಟೋಪ್ಲಾಸಮ್ ಥಿಕ್ ವಿಸ್ಕಸ್ ಗ್ರ್ಯಾನ್ಯುಲರ್ ಫ್ಲೂಯಿಡ್ ಅಂತ ಈಗಾಗಲೇ ಹೇಳಿದಾನೆ. ಅಲ್ಲಿ ನಾವು at the center we see the naked DNA, which is called as nucleoid. It is also called as genopore. It is also called as incipient nucleus. In addition to this, we see the double-stranded, circular, self-replicating DNA molecules, which are called as plasmids. ನ್ಯೂಕ್ಲಿಯಾಯ್ಡ್ ಮತ್ತು ಪ್ಲಾಸ್ಮಿಡ್ಸ್ಗಳನ್ನು ನಾವು ನೋಡ್ತೇವೆ. So in addition to the nucleoid, we see
ದ ರೈಬೋಸೋಮ್ಸ್. ರೈಬೋಸೋಮ್ಸ್ ಪ್ರೋಟೀನ್ ಸಿಂಥಸಿಸ್ಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥ ನಾನ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ ಯಾವುದು ಅಂತಂದ್ರೆ ರೈಬೋಸೋಮ್. ನಾವು ಯಾವ ಥರದ ರೈಬೋಸೋಮನ್ನು ನಾವು ಪ್ರೊಕ್ಯಾರಿಯಾಟಿಕ್ ಸೆಲ್ ಅಲ್ಲಿ ನೋಡ್ತೇವೆ ಅಂದರೆ ವಿ ಸಿ 70s ಟೈಪ್ ಆಫ್ ರೈಬೋಸೋಮ್ಸ್. ಈ ರೈಬೋಸೋಮ್ಸ್ಗಳು ಪ್ರೋಟೀನ್ ಸಿಂಥಸಿಸ್ ಆಗುವಂಥ ಸಂದರ್ಭದಲ್ಲಿ mRNA ಮೇಲೆ ಕೂತ್ಕೊಳ್ತವೆ. ಆ mRNA ಮೇಲೆ ವಿ ಸಿ ಮೆನಿ ರೈಬೋಸೋಮ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಪಾಲಿಸೋಮ್ಸ್. ಯಾವುದನ್ನು ಪಾಲಿಸೋಮ್ಸ್ ಅಂತ ಕರಿಬೇಕಪ್ಪ ಅಂತಂದ್ರೆ ಒಂದು mRNA ಮೇಲೆ ಹಲವು ರೈಬೋಸೋಮ್ಸ್ಗಳು ಕೂತಿಕೊಂಡಿದ್ದಾರೆ. ಅದನ್ನು ನಾವೇನಂತ ಕರಿತೇವೆ? ಪಾಲಿಸೋಮ್ಸ್ ಅಂತ ಕರಿತೇವೆ. ಸೊ ದ ನೆಕ್ಸ್ಟ್ ಇಸ್ ಅನ್ ಇನ್ಕ್ಲೂಷನ್ ಬಾಡೀಸ್. ಸೈಟೋಪ್ಲಾಸಂನಲ್ಲಿ ನಾನ್ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ ಆದಂತಹ ಈ ರೈಬೋಸೋಮಿನ ಜೊತೆ ಇನ್ಕ್ಲೂಷನ್ ಬಾಡೀಸ್ಗಳನ್ನು ನೋಡ್ತೇವೆ. ಯಾವುದು ಇನ್ಕ್ಲೂಷನ್ ಬಾಡೀಸ್ ಅಂತಂದ್ರೆ, in case of prokaryotic cell, the reserved food materials which are not bounded by any membrane forms the inclusion bodies. They are present in the cytoplasm as the granules. ಆ ಗ್ರಾನ್ಯೂಲ್ಸ್ಗಳು ಯಾವ್ಯಾವ್ದು ಇದಾವೆ ಅಂತಂದ್ರೆ ಫಾಸ್ಫೇಟ್ ಗ್ರಾನ್ಯೂಲ್ಸ್, ಸೈನೋಫೈಸಿನ್ ಗ್ರಾನ್ಯೂಲ್ಸ್, ಗ್ಲೈಕೋಜನ್ ಗ್ರಾನ್ಯೂಲ್ಸ್. ಈ ಮೂರೂ ಥರದ ಗ್ರಾನ್ಯೂಲ್ಸ್ಗಳಾಗಿ ರಿಸರ್ವ್ಡ್ ಫುಡ್ ಮೆಟೀರಿಯಲ್ಸ್ಗಳು ಇನ್ಕ್ಲೂಷನ್ ಬಾಡಿ ಅಂತ ಏನು ನಾವು ಕರಿತೀವೋ ಅವುಗಳು ಸೈಟೋಪ್ಲಾಸಮ್ನಲ್ಲಿ ಸ್ಕ್ಯಾಟರ್ ಆಗಿರ್ತವೆ, ಫ್ರೀ ಆಗಿರ್ತವೆ. ಇದಿಷ್ಟು ಒಂದು ಪ್ರೊಕ್ಯಾರಿಯಾಟಿಕ್ ಸೆಲ್ನಲ್ಲಿ ನಾವು ನೋಡುವಂತಹ ಕೆಲವಾರು ಪಾರ್ಟ್ಸ್ಗಳು. ರೈಟ್?